ಎಲ್ರಿಗೂ ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಎಮೋಷನ್ ಬಸ್ಕೆಟ್ ಆ್ಯಂಡ್ ಇವತ್ತು ಬ್ಯಾಕ್ ವಿತ್ ಹೊಸ ವ್ಲಾಗ್. ಬೆಳಗ್ಗೆ ಎದ್ದ ತಕ್ಷಣ ನನಗೊಂದು ಸರ್ಪ್ರೈಸ್ ಕಾದಿತ್ತು. ನಮ್ಮ ಐಶುಮ್ಮ ಬ್ಯಾಂಗ್ಳೂರ್ ಬಂದಿದ್ದರು. ಸೊ ಅವ್ರನ್ನ ಪಿಕ್ ಮಾಡಿಕೊಂಡು ನಾವು ಇವತ್ತೇನು ಪ್ಲ್ಯಾನ್ ಮಾಡಿದ್ವಿ ಅಂದರೆ ಅಕ್ಕನವ್ರ ಜೊತೆ ಹೊರಗಡೆ ಹೋಗೋಣ ಅಂತ. ಸೊ ದೀಪ್ತಿ ಅಕ್ಕಂದು ಬರ್ಡೇ ಇತ್ತು. ಅವ್ರಿಗೆ ಎಂಥ ಗಿಫ್ಟ್ ಮಾಡಿರಲಿಲ್ಲ. ಸೊ ನಾನು ಐಶು ಸೇರಿಕೊಂಡು ಒಂದು ಸಿಲ್ವರ್ ಬ್ರೇಸ್ಲೆಟ್ ಗಿಫ್ಟ್ ಮಾಡಿದ್ವಿ. ನೆಕ್ಸ್ಟ್ ಎಲ್ಲಿಗೆ ಹೋಗುವ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಂಗೆ ತ್ರಿಷಾ ಅಕ್ಕ ಹೇಳಿದ್ರು ನಾವು ಒಂದು ಪಾಟರಿ ಶಾಪ್ ಇದೆ ಅಲ್ಲಿಗೆ ಹೋಗೋಣ ಅಂತ. ಸೊ ವಿ ಟುಕ್ ಅ ಬಸ್ ಆ್ಯಂಡ್ ವಿ ಆರ್ ಗೋಯಿಂಗ್. ಜೋರಾಗಿ ಮಳೆ ಬರ್ತಾ ಇತ್ತು ಮಧ್ಯದಲ್ಲಿ. ಸೊ ನಾನಂತೂ ಅಂಬ್ರೆಲಾ ತಂದಿರಲಿಲ್ಲ. ನಾನು ಐಶು ಒಂದೇ ಅಂಬ್ರೆಲಾ ಶೇರ್ ಮಾಡ್ಕೊಂಡು ಹೋಗ್ತಿದ್ವಿ ಹಾಗೆ ವಾಕಿಂಗ್ ಟು ದ್ಯಾಟ್ ಪ್ಲೇಸ್. ನಾವು ಹೋಗಬೇಕಿದ್ದಿದ್ದ ಪ್ಲೇಸ್ ಯಾಕೋ ವರ್ತ್ ಅಂತ ಅನ್ನಿಸ್ಲಿಲ್ಲ. ಸೊ ಸಡನ್ಲಿ ವಿ ಚೇಂಜ್ಡ್ ದ ಪ್ಲ್ಯಾನ್. ಆವಾಗಲೇ ಹೊಟ್ಟೆ ತುಂಬ ಹಸಿವಾಗ್ತಿದ್ದ ಕಾರಣ ವಿ ವೆಂಟ್ ಟು ಅ ಹೋಟೆಲಲ್ಲಿ ಇನ್ನೇನು ಊಟಕ್ಕೋಸ್ಕರ ವೆಯ್ಟ್ ಮಾಡ್ತಿರುವಾಗ ಬೇರೆ ಕೆಲಸ ಇರಲಿಲ್ಲ. ಸೊ ವಿ ಪ್ಲೇಡ್ ಆ ಟ್ರೂತ್ ಆ್ಯಂಡ್ ಡೇರ್ ಗೇಮ್ಸ್. ಇಲ್ಲಿ ಇವಾಗ ಜಯಕ್ಕ ಫುಲ್ ಡೇರಿಂಗಲ್ಲಿ ಹೋಗ್ತಾ ಇದ್ದಾರೆ ಹೊರಗಡೆ ರೋಸ್ ತೊಗೊಂಬರೋಕ್ಕೆ, ಅದು ಫ್ರೀಯಲ್ಲಿ. ಲೆಟ್ಸ್ ಸಿ ಹೌ ಶಿ ಆಸ್ಕ್ ಇಟ್ ಫಾರ್. ಸೊ ಫೈನಲಿ ಹಿಯರ್ ಶಿ ಗಾಟ್ ಅ ರೋಸ್ ಫಾರ್ ಫ್ರೀ. ಅದನ್ನು ಬೀಳ್ಸ್ಕೊಂಡು ಬರ್ತಿದ್ದಾರೆ. ಸ್ವಲ್ಪ ಮೆಲೋ ಡ್ರಾಮಾಸ್ ಎಲ್ಲ ನಡೀತು. ದೀಪ್ತಿ ಅಕ್ಕಂಗೆ ಮಸ್ಕ ಹೊಡಿತಿದ್ದಾರೆ. ಈಗ ಊಟದ ಸಮಯ. ಹಿಯರ್ ವಿ ಏಟ್ ಬಿರಿಯಾನಿ ವಿತ್ ಕಬಾಬ್ ಆ್ಯಂಡ್ ಜೈ ಅಕ್ಕ ಮತ್ತು ದೀಪ್ತಿ ಅಕ್ಕ ಇವತ್ತು ವೆಜ್ ಆಗಿದ್ರು. ಸೊ ದೇ ಆರ್ಡರ್ಡ್ ಸಮಥಿಂಗ್ ಲೈಕ್ ಸ್ಯಾಂಡ್ವಿಚಸ್ ಆ್ಯಂಡ್ ಗೋಲಿ ಸೋಡಾ. ಮೈ ಗಾಡ್, ವೆಲ್ಕಮ್ ಬ್ಯಾಕ್ ಟು ಎಮೋಷನಲ್ ಬಾಸ್ಕೆಟ್. ಚಶ್ಮಿ ಸಬ್ಸ್ಕ್ರೈಬ್ ಚಾನಲ್. ಇಲ್ಲ ತ್ರಿಷಾ ನೀವೇನು ಹೇಳ್ತೀರಾ? ಯಾವ್ದ್ರ ಬಗ್ಗೆ ಹೇಳ್ತೀರಾ? ಚಶ್ಮಿ ಇವತ್ತಿನ ಡೇ ಬಗ್ಗೆ ಏನು ಹೇಳ್ತೀರಾ? ಅನ್ಎಕ್ಸ್ಪೆಕ್ಟೆಡ್ ಅಲ್ಲ, ವಿಡಿಯೋ ಎಲ್ಲೆಲ್ಲ ಹೋಗ್ತಾ ಇದೆ ಗೈಸ್. ಮಾತೆಲ್ಲ ಸ್ವಲ್ಪ ಮೊಬೈಲ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮಾತೆಲ್ಲ ಬ್ಯಾಗ್ ಇರ್ತದೆ ಪೂರಾ ಬೀದಿ ಸುತ್ತಲೇ ದ ಕಾಂಟೆಂಟ್ ಕ್ರಿಯೇಟರ್ ಇಸ್ ಗೋಯಿಂಗ್ ದೇರ್. ವಿ ಆರ್ ದ ಕಾಂಟೆಂಟ್ ಗಿವಿಂಗ್ ಅ ಕಾಂಟೆಂಟ್. ದಟ್ ಇರ್ರೆಸ್ಪಾನ್ಸಿಬಲ್ ಪರ್ಸನ್, ಪ್ಲೀಸ್ ಡೂ ಫಾಲೋ, ಶೋ ಸಮ್ ಸಿಂಪತಿ ಟು ಹರ್. ನಮ್ಮ ಮನಸ್ಸನ್ನ ಒಳ್ಳೇದು ಮಾಡಿದ್ರೆ ದೇವರು. ಸೊ ಎಲ್ಲ ಒಳ್ಳೇದು ಮಾಡಿ. ಪಾಪ ಏನೋ ಒಂಚೂರು ಫಾಲೋ ಮಾಡ್ತೀವಿ, ಅವ್ಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವ್ಳ ಚಾನಲ್. ನಾನು ಹೇಳ್ತಿದ್ದೀನಿ ಅವ್ಳ ಪರವಾಗಿ. ನಮ್ಮ ಕನ್ನಡಿಗರ ಮನಸ್ಸು ವಿಶಾಲ ಹೃದಯ ಅಲ್ಲವೇ? ಸೊ ಪ್ಲೀಸ್ ಡೂ ಫಾಲೋ ಮಾಡ್ಕೊಳ್ಳಿ. ಪ್ಲೀಸ್ ಡೂ ಫಾಲೋ ಎಮೋಷನಲ್ ಬಾಸ್ಕೆಟ್. ಟು ಸಬ್ಸ್ಕ್ರೈಬ್, ಹಿಟ್ ದ ಬೆಲ್ ಐಕಾನ್. ಬೈ ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್. ಸೊ ತಿಂದಿದ್ದು ಜಾಸ್ತಿ ಆದಮೇಲೆ 3 ಜನಕ್ಕೆ ಎಂಥ ಕೆಲಸ ಇರಲಿಲ್ಲ. ಸೊ ನನ್ನ ಮೊಬೈಲ್ ತಗೊಂಡು ಇವ್ರು ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಎಂಜಾಯ್ ದಿಸ್ ವ್ಲಾಗ್. ಆಮೇಲೆ ಟನ್ ಅಂತ ಕ್ಯಾಮ್ರಾ ತಿರುಗಿಸ್ಬೇಕು. ಆಮೇಲೆ ಹಿಂಗೆ ವೆಲ್ಕಮ್ ಬ್ಯಾಕ್ ಟು Emotional Basket YouTube channel. Please do subscribe our Papachi girl and do support. ಅಲ್ಲ ಟ್ರೋಲ್ ಸುಮಾರು ಮಲ್ದೇರಿ ಅಲ್ಲ ನಾವು ಗೈಸ್ these two ಕೋಳಿ ಜಗಳ So after all this fun, we book a Rapido and we are going to a destination which was chosen by Deepti Akka. So which was that? Lulu Mall Funtura. ಸೊ ಇಲ್ಲಿ ಎಂಥ ವಿಷಯ ಆಗಿತ್ತು ಅಂತ ಹೇಳಿದರೆ, ದೀಪ್ತಿ ಅಕ್ಕಂದು ಬರ್ಡೇ ಆಲ್ರೆಡಿ ಆಗಿತ್ತು, ಐಶು ಬರ್ಡೇ ಇನ್ನೇನು ಬರಬೇಕಿತ್ತು. ಸೊ ನಾವೆಂತ ಮಾಡಿದ್ವಿ ಅಂದರೆ, ದೀಪ್ತಿ ಅಕ್ಕನ ಹತ್ರ ಐಶುಗೆ ಕೇಕ್ ಅಂತ ಹೇಳಿ, ಐಶು ಹತ್ರ ದೀಪ್ತಿಗೆ ಕೇಕ್ ಅಂತ ಹೇಳಿ, we bought a cake to both of them and it was a big surprise for them. Happy birthday, belated birthday, advance birthday. ಎಷ್ಟು ಕಟ್ ಮಾಡೋದಕ್ಕ? ಇಲ್ಲ ನಾವೇ ಫಸ್ಟ್ ಇಂಥ ಚೀಸಾ ನಮ್ಮ ಹತ್ರ ಬೇಜಾನ್ ಟೈಮ್ ಇತ್ತು. ಸೊ ವಿ ಪ್ಲೇಡ್ ಅಟ್ ಪಾಯ್ಸನಸ್ ಗೇಮ್. ಎಲ್ರಿಗೂ ಗೊತ್ತಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಫುಲ್ ಟ್ರೆಂಡ್ ಆಗ್ತಿದ್ದಂತಹ ಪಾಯ್ಸನ್ ಗೇಮ್ನ ಆಡಿದ್ವಿ.
ಸೇಫ್. ದೆನ್ ವಿ ವೆಂಟ್ ಇನ್ಸೈಡ್ ದಿ ಫಾಂಟೂರಾ. ಇಲ್ಲಿ ಬೊಂಬೆ ಕ್ಯಾಚ್ ಮಾಡಲಿಕ್ಕೆ ತುಂಬ ಟ್ರೈ ಆಗ್ತಿತ್ತು, ಆದರೆ ಐಶು ಅವರು ಪದೇ ಪದೇ ಸೋಲ್ತಾ ಇದ್ರು. Do ba 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 do boo do. ಸೊ ಇಲ್ಲಿ ನಮಗೆ ಮಜಾ ಆಗಿತ್ತು. ಆ ಬಾಲ್ ಯಾವ ಕಪ್ಪೊಳಗಿದೆ ಅಂತ ನೋಡಬೇಕಿತ್ತು. ಸೊ ನಾನು ತ್ರಿಷಾಕ್ಕ ಫುಲ್ ಆನ್ ಕಾನ್ಸಂಟ್ರೇಷನಲ್ಲಿ ನೋಡ್ತಾ ಇದ್ವಿ. ಆ್ಯಂಡ್ ಅಟ್ಲೀಸ್ಟ್ 3 to 4 ಲೆವೆಲ್ಸ್ನ ಕಂಪ್ಲೀಟ್ ಮಾಡಿದ್ವಿ. ಲಾಸ್ಟ್ ಲೆವೆಲಲ್ಲಿ ಸೋತೋಗ್ಬಿಟ್ವಿ. ನಾವು ಇಟ್ಸ್ ಟೈಮ್ ಟು ಚೆಕ್ ಯಾರು ಜಾಸ್ತಿ ಬಲಶಾಲಿಗಳು. ಭೀಮನ ಒಂದು ಏಟಿನಿಂದ ಎಷ್ಟು ಎತ್ತರಕ್ಕೆ ಪವರ್ ಹೋಗುತ್ತೆ ಅಂತ. ನೆಕ್ಸ್ಟ್ ನಾವು ಬಂದಿದ್ದು ಮೋಸ್ಟ್ ಫನ್ ಪಾರ್ಟ್ ಆಫ್ ದ ಡೇ, ಡ್ಯಾಶಿಂಗ್ ಕಾರ್. ಎಂತ ಮಾಡಬೇಕು ಅಂತ ಗೊತ್ತಿರಲಿಲ್ಲ, ಒಟ್ಟಾರೆ ಹಿಂದೆ ಮುಂದೆ ಹೋಗಿ ನಾವು ಆಡ್ತಾ ಇದ್ವಿ. ಸೊ ದಿಸ್ ಇಸ್ ದ ಸ್ಮಾಲ್ ಝಲಕ್ ಆಫ್ ದ. ਤੈਨੂੰ ਮੈਂ ਲਵ ਕਰਦਾ ਬੇਮਤਲਬ ਕਰਦਾ ਬਾਹੋਂ ਮੈਂ ਆ ਸੋਹਣੀ. Then we went for a bowling where we played and we won a game. Thank you Deepti Akka for sponsoring a best day out with my people out. So I'm missing you all here. I just wanna come back Bangalore again and have fun with you all. ಈ ಡೇ ಔಟ್ ಆದಮೇಲೆ ಐಶುಮ ವಾಪಸ್ ಮಂಗಳೂರು ಹೊರಡಬೇಕಿತ್ತು. ನಾನು ಔಟ್ ಆಫ್ ಸ್ಟೇಟ್ ನನ್ನ ಜಾಬ್ಗೋಸ್ಕರ ಹೊರಡಬೇಕಿತ್ತು. ಸೊ ಬೈ ದ ಸ್ಯಾಡ್ ನೋಟ್ ಐ ಆಮ್ ಎಂಡಿಂಗ್ ದಿಸ್ ವ್ಲಾಗ್. Please go to the Instagram and search for Emotion Basket and follow my page. And don't forget to subscribe here. Tata, bye bye. I'll be back with a new vlog again.